ಓಂ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಮಕರ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಹಿಂದೆ ಏನು ನೀವು ಕೆಲಸ ಕಾರ್ಯಗಳು ಮಾಡಿರ್ತೀರಿ, 2 ವರ್ಷದ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳು ಇವಾಗ ನಿಮಗೆ ಫಲ ಸಿಗುವಂಥದ್ದು, ಅದರಿಂದ ಗೌರವ ಹೆಚ್ಚಾಗಿ ಅಭಿವೃದ್ಧಿ ಆಗುವಂಥದ್ದು. ಇದರ ಜೊತೆ ವ್ಯಾಪಾರ ಮಾಡುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಸಿಗುವಂಥದ್ದು, ಮತ್ತೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಆಲೋಚನೆ ಬರ್ತದೆ ಆ ಆಲೋಚನೆ ಕಡೆ ಗಮನ ಕೊಡಿ. ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ, ಯಾವುದೇ ಬಿಸ್ನೆಸ್ ಮಾಡಿದರೂ ಸಹ ನಿಮ್ಮ ತಾಳ್ಮೆ ನಿಮ್ಮ ಕೈಯಲ್ಲಿ ಇರಬೇಕು. ಆಗ ಆ ಒಂದು ಕೆಲಸಕ್ಕೆ ಒಂದು ಅರ್ಥ ಸಿಗ್ತದೆ. ಇನ್ನು ಈ ಒಂದು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಹಿಂದೆ ನೀವೆಲ್ಲ ಏನು ಖರ್ಚು ವೆಚ್ಚಗಳು ಅನಾವಿಚಾರಕವಾಗಿ ಮಾಡಿದ್ದೀರಿ, ಇನ್ನು ಮುಂದೆ ಬರುವಂಥ ಮೇ ತಿಂಗಳ ನಂತರ ಅದು ನಿಮಗೆ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ನೀವು ಮುಂತಾದ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅನ್ನುವಂಥದ್ದು ಗಮನದಲ್ಲಿ ಇತ್ತು ಅಂತ ಹೇಳಿದ್ರೆ, ವರ್ಷದ ಅರ್ಧಾರ್ಥ ಬಿಟ್ಟು ದ್ವಿತೀಯಾರ್ಥದಲ್ಲಿ ಒಂದು ಹೂಡಿಕೆ ಮಾಡಿ 100% ಆ ಕೆಲಸ ಕಾರ್ಯಗಳು ಶತಸಿದ್ಧವಾಗಿ ನಡೆಯುವಂಥದ್ದು. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಯಾರೆಲ್ಲ ಹಿಂದೆ ಪ್ರೀತಿ ಮಾಡಿದ್ದೀರಿ ಅವರಿಗೆ ಇವಾಗ ಒಂದು ಲಾಭದಾಯಕವಾಗಿ ಮದುವೆ ಆಗುವಂಥ ಯೋಗ ಬಲ ಇದೆ. ಇದರ ಜೊತೆಗೆ ಕುಟುಂಬದಲ್ಲಿ ಒಪ್ಪಿಗೆ ತೆಗೆದುಕೊಂಡು ಮದುವೆಯಾಗಿ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಯಾರಿಗಾದರೂ ಮದುವೆ ಮಾಡಬೇಕು ಅಥವಾ ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅದು ಈ ವರ್ಷವೇ ಮಾಡಿ, ಅದು ಬಹಳ ಲಾಭದಾಯಕವಾಗಿ ಸೇರುತ್ತದೆ. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಟೆಕ್ನಾಲಜಿ, ಇಂಜಿನಿಯರಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಬಹಳ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಲಕ್ಷಣಗಳು ಕಾಣುತ್ತಿದೆ. ಅದರ ಜೊತೆಗೆ ಈ ಒಂದು ರಾಶಿಯಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದಾರೆ ಅಥವಾ ಶಿಕ್ಷಣದಲ್ಲಿ ಏನು ಕಾನ್ಸಂಟ್ರೇಷನ್ ಹಿಂದೆ ಉಳಿದಿದ್ದಾರೆ, ಅವರಿಗೆ ವೈಯಕ್ತಿಕ ಒಂದು ಆಲೋಚನೆಯಿಂದ, ವೈಯಕ್ತಿಕ ನಿರ್ಧಾರದಿಂದ ಅವರ ಒಂದು ಬಿಸ್ನೆಸ್ನ ಮುಖಾಂತರ ಅವರು ವ್ಯಾಪಾರದಲ್ಲಿ ಪ್ರಗತಿ ಕಾಣುವಂಥದ್ದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಏನು ಹೇಳಿಕೊಳ್ಳುವಷ್ಟು ಏನು ಸಮಸ್ಯೆಗಳು ಬರುವುದಿಲ್ಲ. ಆದರೆ ನಿಮ್ಮ ಪ್ರಯತ್ನದಿಂದ, ಯೋಗ ವ್ಯಾಯಾಮದಿಂದ ಆರೋಗ್ಯವನ್ನು ಎಚ್ಚರಿಕವಾಗಿ ನೋಡಿಕೊಳ್ಳಿ. ಇನ್ನು ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸುವುದಾಯಿತು ಅಂತ ಹೇಳಿದ್ರೆ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂ ನಮಃ ಶಿವಾಯ ಎಂದು 11 ಬಾರಿ ಜಪ ಮಾಡಿ ಮತ್ತು ಪ್ರತಿ ಶನಿವಾರದಂದು ಶನೇಶ್ವರ ದೇವಸ್ಥಾನದಲ್ಲಿ ಕಪ್ಪು ಬತ್ತಿಯನ್ನು ಅರ್ಪಣೆ ಮಾಡಿ. ಇದಾಗಿತ್ತು 2026ರ ಮಕರ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ವಿಡಿಯೋ. ಧನ್ಯವಾದಗಳು.